ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಮ್ಮ ಮುಳಬಾಗಿಲು ತಾಲೂಕು ಕೊಸುಗಾನಹಳ್ಳಿ ಗ್ರಾಮದ ಗಿರಿಯಪ್ಪ ಟೀಚರ್, ಉಪಾಧ್ಯಾಯರು, ಮಿಡ್ಲ್ ಸ್ಕೂಲು ಟೀಚರು, ಚಿಕ್ಕನಗವಾರದಲ್ಲಿ ವೃತ್ತಿ ಮಾಡ್ತಾಯಿದ್ದು. ಅವ್ರ ಮಗ ಯಶವಂತ್ ಸೆಕೆಂಡ್ PUC ಓದಿ ಈ ಸದ್ಯಕ್ಕೆ ಪೋಸ್ಟ್ಮ್ಯಾನ್ ಆಗಿ ಕೆಲಸ ಮಾಡ್ತಾಯಿದ್ದು, ಕೇಂದ್ರ ಸರ್ಕಾರದಲ್ಲಿ ಪೋಸ್ಟ್ಮ್ಯಾನ್ ಆಗಿ ಕೆಲಸ ಮಾಡ್ತಾಯಿದ್ದು. ಈ ಹುಡುಗ ನಮ್ಮ ಯಶವಂತು ನ್ಯಾಷನಲ್ ಲೆವೆಲ್ ಕಬಡ್ಡಿ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗಿ ತಮಿಳ್ನಾಡಿನಲ್ಲಿ ಮೆಡ್ರಾಸಲ್ಲಿ ಚೆನ್ನೈ ಟೀಮ್ಗೆ ಸೆಲೆಕ್ಟ್ ಆಗಿ ಅಲ್ಲಿ ಕಬಡ್ಡಿ ಟೂರ್ನಮೆಂಟಲ್ಲಿ ಭಾಗವಹಿಸಿ ಬಂದಿದ್ದಾನೆ. ಈ ಹುಡುಗನಿಗೆ ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ ಪಕ್ಷದ ವತಿಯಿಂದ, ಅಜ್ಞಾನ ಕಡೆಯಿಂದ, ನಮ್ಮ ಮುಖಂಡರ ಕಡೆಯಿಂದ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಈ ಹುಡುಗ ಯಶವಂತು ಇನ್ನೂ ಹೆಚ್ಚು ಕಬಡ್ಡಿ ಟೂರ್ನಮೆಂಟ್ ಭಾಗವಹಿಸಿ ನ್ಯಾಷನಲ್, ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ಕಂಟ್ರಿಯಲ್ಲಿ ಕಬಡ್ಡಿ ಟೂರ್ನಮೆಂಟಲ್ಲಿ ಭಾಗವಹಿಸಿ ಗೆದ್ದು ಬರಲಿ ಅಂತೇಳಿ ಆಶಿಸ್ತಾ, ಇನ್ನೂ ಉತ್ತಮ ಆಟಗಾರನಾಗಬೇಕು ಅಂತ ನಾವೆಲ್ಲ ಶುಭ ಹಾರೈಸ್ತೀವಿ. ಎಲ್ರಿಗೂ ನಮಸ್ಕಾರ. ಈಗ ಅಷ್ಟೇ ನಮಗೆ ಬಂದ ಮಾಹಿತಿ ಏನಂದರೆ, ಗಿರಿಯಪ್ಪ ಮತ್ತು ಭಾಗ್ಯಲಕ್ಷ್ಮಿಯವರ ಸುಪುತ್ರರಾದಂಥ ಯಶವಂತ್ ಅವರು ನಮ್ಮ ಮುಳಬಾಗಿಲಿನಲ್ಲಿ ಪ್ರಪ್ರಥಮ ಬಾರಿಗೆ ಚೆನ್ನೈ ರಾಜ್ಯ ಮಟ್ಟದ ಟೀಮ್ಗೆ ಸೆಲೆಕ್ಟ್ ಆಗಿ ಅಲ್ಲಿಂದ ಛತ್ತೀಸ್ಗಢಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ನ ಆಡಿ ಬಂದಿರ್ತಾರೆ. ಈಗಷ್ಟೇ 15 ದಿನಗಳ ಮುಂದೆ ಬಂದಿರ್ತಾರೆ. ಇಲ್ಲಿ ವಿಶೇಷ ಏನಂದರೆ, ಭಾಳಷ್ಟು ಜನ ಕಬಡ್ಡಿ ಆಟಗಾರರು ಗ್ರಾಮಾಂತರದಲ್ಲಿ ಇದ್ದಾರೆ, ಆದರೆ ಅವ್ರಿಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಅವ್ರಿಗೆ ಕೋಚ್ ಕೊಡೋದಾಗಲಿ, ಮತ್ತು ಅವ್ರಿಗೆ ಅಂಕಣಗಳಾಗಲಿ, ಅಥವಾ ಇನ್ನಷ್ಟು ಬೇಸಿಕ್ ಫೆಸಿಲಿಟೀಸ್ ಏನಿದ್ದಾವೆ ಇವು ನಮ್ಮ ಆಟಗಾರರಿಗೆ ಸೌಲಭ್ಯವಿಲ್ಲ. ಅವ್ರ ತಂದೆಯವರು ಒಂದು ಮಗನ ಇಚ್ಛೆಯನ್ನು ಪೂರೈಸೋದಕ್ಕೋಸ್ಕರ ಅವರು ಬೇರೆ ಸ್ಟೇಟ್ಗೆ ಕೋಚಿಂಗ್ ಕಳಿಸ್ತಾರೆ. ಅದು ಕರ್ನಾಟಕದಲ್ಲ, ಬೇರೆ ಸ್ಟೇಟಲ್ಲಿ ಕೋಚಿಂಗ್ ಕಳಿಸಿ ಅಲ್ಲಿ ಕೋಚಿಂಗಲ್ಲಿ ಎಲ್ಲ ತರಬೇತಿಯನ್ನು ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಅವರು ಇವತ್ತು ರಾಷ್ಟ್ರೀಯ ಟೂರ್ನಮೆಂಟ್ ಏನಿದೆ ಅಲ್ಲಿ ಪ್ರತಿನಿಧಿಸಿ ಬಂದಿರ್ತಾರೆ. ವಿಶೇಷವಾಗಿ ಏನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ಕ್ರೀಡಾ ಇಲಾಖೆ ಅಥವಾ ಕ್ರೀಡಾ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ರಿ, ದಯವಿಟ್ಟು ಇಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಉತ್ತಮ ರೀತಿಯಾದ ಗುಣಮಟ್ಟವಾದ ಒಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ರೆ ಇನ್ನಷ್ಟು ನಮ್ಮ ಯಶವಂತರ ಇನ್ನಷ್ಟು ಆ ಹುಡುಗರನ್ನ ನಾವು ಬೇರೆ ಬೇರೆ ಆಟಗಳಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಕಾಣ್ಬೋದು. ಅವರೆಲ್ಲರೂ ಕೂಡ ಮುಳಬಾಗಿಲು, ಕೋಲಾರ ಮತ್ತು ನಮ್ಮ ರಾಜ್ಯ ಮತ್ತು ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿಯನ್ನು ತಂದುಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಉತ್ತಮವಾದ ಆಟಗಾರರನ್ನು ಡೆವಲಪ್ ಮಾಡ್ಬೋದು ಅಂತ ಹೇಳ್ತಾ, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಏನು ಇಲಾಖೆ ಇದೆ ಅವ್ರದ್ದು ಎಲ್ಲರೂ ಕೂಡ ಇದನ್ನು ಗಮನಿಸಿ ಮೂಲಭೂತ ಸೌಕರ್ಯಗಳು ಏನು ಬೇಕಾಗಿದೆ ಅದ್ರ ಕಡೆ ಗಮನ ಹರಿಸ್ಬೇಕು ಅಂತೇಳಿ ವಿನಂತಿಸ್ಕೊತ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಮುಳಬಾಗಿಲು ತಾಲೂಕಿನ ಗುಮ್ಮಕಲ್ಲು ಪಂಚಾಯಿತಿಯ ಕಸುಗಾನಹಳ್ಳಿಯಲ್ಲಿ ನಮ್ಮ ಹಿಂದುಳಿದ ವರ್ಗದ ST ಜನಾಂಗದ ಒಬ್ಬ ಹುಡುಗ ಗಿರಿಯಪ್ಪ ಅವರ ಸುಪುತ್ರರಾದಂಥ ಯಶವಂತ್ ಅಂತ. ಈ ಹುಡುಗ ಈಗ ಕಬಡ್ಡಿ ಪಂದ್ಯಾವಳಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಆಯ್ಕೆಯಾಗಿದ್ದಾರೆ. ಮನುಷ್ಯನಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಷ್ಟು ಮುಖ್ಯನೋ ಕ್ರೀಡೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಮನುಷ್ಯ ಆರೋಗ್ಯಕರವಾಗಿದ್ದರೆ ಮಾತ್ರ
ಬೆಳವಣಿಗೆ ಆಗುತ್ತೆ. ಅದರಿಂದ ನಾವು ಆರೋಗ್ಯಕರವಾಗಿರಬೇಕಾದ್ರೆ ಕ್ರೀಡೆ ಕೂಡ ನಾವು ಪ್ರೋತ್ಸಾಹ ಮಾಡಬೇಕಾಗತ್ತೆ. ಎಲ್ಲರೂ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಯುವಕರು ಕೂಡ ಕ್ರೀಡೆಯಲ್ಲಿ ಪಾಲ್ಗೊಂಡು ಎಲ್ಲ ಅವರು ಆರೋಗ್ಯ ಕೂಡ ಉತ್ತಮ ರೀತಿಯಲ್ಲಿ ಇಟ್ಕೋಬೇಕಾಗತ್ತೆ. ಈ ನಮ್ಮ ಆಂಧ್ರದ ಗಡಿಭಾಗದಲ್ಲಿರುವಂಥ ನಮ್ಮ ಮುಳಬಾಗಿಲಿನಲ್ಲಿ ಲಾಸ್ಟಲ್ಲಿರುವಂಥ ಗುಮ್ಮಕಲ್ ಪಂಚಾಯಿತಿಯ ಒಬ್ಬ ಹುಡುಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಹುಡುಗರಿಗೆ ಇಂಥ ಮುಂದೆ ಬರುವಂಥ ಹುಡುಗರಿಗೆ ಸರ್ಕಾರದಿಂದ ಆಗಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗಲಿ ನಮ್ಮದು ಸಹಕಾರ ಇರುತ್ತೆ. ಹಾಗೆ ಕ್ರೀಡೆ ಮತ್ತು ಯುವಜನ ನಮ್ಮ ಕಚೇರಿಯಿಂದ ಏನೇನು ಅವಕಾಶಗಳಿದೆಯೋ ಅಂಥ ಅವಕಾಶಗಳು ಕೂಡ ಕೊಡ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯುವಕರನ್ನು ನಾನು ದೃಷ್ಟಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಮಟ್ಟದ ಕ್ರೀಡೆಗಳಾದಂಥ ಎಲ್ಲ ಕ್ರೀಡೆಗಳನ್ನು ನಾವು ಮುಂದಿನ ಸಮ್ಮರ್ ಸೀಸನಲ್ಲಿ ನಮ್ಮ ಆಡ್ಸೋಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಮುಂದಿನ ದಿನಗಳಲ್ಲಿ ಈ ಡಿಸೆಂಬರ್ ಆದ ನಂತರ ಕ್ರೀಡೆಯಲ್ಲಿ ಯಾರ್ಯಾರು ಆಸಕ್ತಿ ಇದ್ದಾರೋ ಅವ್ರನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಅಂತ. ನಮ್ಮೂರು ಬಂದು ಕೊಸುಗಾನಲ್ಲಿ, ನಾನು ಇರೋದು ಬಂದು ನಂಗ್ಲಿಯಲ್ಲಿ. ನಮ್ಮಪ್ಪ ಬಂದು ಟೀಚರ್ ಗಿರಿಯಪ್ಪ ಅಂತ, ನಮ್ಮಮ್ಮ ಅವ್ರ ಹೆಸರು ಬಂದು ಭಾಗ್ಯಮ್ಮ ಅಂತ. ನಾನು ಇಲ್ಲಿ ಆಡಬೇಕಾದ್ರೆ ಫಸ್ಟ್ ಕಾರಣ ಬಂದು ರಾಜೇಶ್ ಅಣ್ಣನೇ ಕಲಿಸ್ಕೊಟ್ಟಿದ್ದು ನ್ಯಾಷನಲ್ಸ್ಗೆ. ಅವ್ರು ಇಲ್ದಿರೋದ್ರೆ ಇವಾಗ ನಾನು ನ್ಯಾಷನಲ್ಸ್ ಆಡೋಕ್ಕೆ ಸಾಧ್ಯ ಇರಲಿಲ್ಲ. ಅವರಿಂದನೇ ನಾನು ನ್ಯಾಷನಲ್ಸ್ ಆಡೋಕ್ಕೆ ಹೋದು. ಮತ್ತು ಏನಾದರೂ ಮುಂದೆ ಎಲ್ಲಾದರೂ ಆಡಬೇಕಾದ್ರೂ ರಾಜೇಶ್ ಅಣ್ಣ ಒಬ್ಬರೇ ನನಗೆ ನಮ್ಮ ತಾಲೂಕಿಂದ ಕಳಿಸ್ಕೊಡ್ತಾ ಇದ್ದಿದ್ದು. ಏನೇ ಆಗಲಿ ಮುಂದೆ ನಾನು ಇರ್ತೀನಿ, ನೀನು ಹೋಗು ಅಂತ ಹೇಳ್ತಿದ್ದ. ನ್ಯಾಷನಲ್ಸ್ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ಎಲ್ಲಾದರೂ ಕಳಿಸ್ಕೊಡ್ಬೇಕಾದ್ರೆ ಫಸ್ಟ್ ರಾಜೇಶ್ ಅಣ್ಣ ಕಳಿಸ್ಕೊಡ್ತಾ ಇದ್ದಿದ್ದು. ಮತ್ತು BMTC ವಿನಯನ್ ಅಂತ ಬೆಂಗಳೂರಲ್ಲಿದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಆರ್ಮೋಗಮ್ ಸರ್ ಅಂತಿದ್ದಾರೆ, ಅವರು ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲೇ, ಅವರು ನಮಗೆ ತುಂಬ ಹೆಲ್ಪ್ ಮಾಡಿಕೊಟ್ರು. ಮತ್ತು ಮಂಜನ ಅಂತ ರಾಜೇಶನ್ ಅವ್ರ ಅಣ್ಣನೇ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಆದಿನಾರಾಯಣ್ ಸರ್ ಅಂತ ಅವರು ಇದ್ದಾರೆ, ಅವರು ಇಲ್ಲಿಗೆ ಕರೆದ್ಬಿಟ್ಟು ಸನ್ಮಾನ ಮಾಡಿದ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಮತ್ತು ಸರ್ ಅವರೆಲ್ಲ ಇದ್ದಾರೆ, ಅವರೆಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಸರ್, ನಾನು ಇನ್ನೂ ತುಂಬ ಹೈಯರ್ ಲೆವೆಲ್ಗೆಲ್ಲ ಗ್ರೋ ಆಗ್ತೀನಿ. ನಿಮ್ಮ ಆಶೀರ್ವಾದ ಇರ್ಬೇಕು ಸರ್.